ನಮಸ್ಕಾರ ಸ್ನೇಹಿತರೆ, IPO ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ IPO ಸಬ್ಸ್ಕ್ರಿಪ್ಷನ್ ಅಪ್ಡೇಟ್ನಲ್ಲಿ 3 ಪ್ರಮುಖ ಮೇನ್ ಬೋರ್ಡ್ IPOಗಳಾದ CSM ಟೆಕ್ನಾಲಜೀಸ್, ವಾಟರ್ವೇಸ್ ಲೂಸಿಯರ್ ಟೂರಿಸಂ ಅಂದರೆ ಕೋಡುಲಿಯಾ ಕ್ರೂಸಸ್ ಮತ್ತು ಅದ್ವೈತ ಜ್ಯುವೆಲ್ಸ್ ಬಗ್ಗೆ ಮಾತಾಡೋಣ. ಈ ಕಂಪ್ನಿಗಳು ಏನು ಮಾಡುತ್ತವೆ, ನಿನ್ನೆಯ ಕೊನೆಯ ದಿನಕ್ಕೆ ಸಬ್ಸ್ಕ್ರಿಪ್ಷನ್ ಎಷ್ಟಾಗಿದೆ, GMP ಎಷ್ಟಿದೆ, ಯಾವ IPO ಹೆಚ್ಚು ಗಮನ ಸೆಳೆಯುತ್ತಿದೆ ಎಲ್ಲವನ್ನು ಸಂಕ್ಷಿಪ್ತವಾಗಿ ನೋಡೋಣ. ಮೊದಲು CSM ಟೆಕ್ನಾಲಜೀಸ್ IPO ಬಗ್ಗೆ ಮಾತಾಡೋಣ. ಈ ಕಂಪನಿ IT ಹಾಗೂ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಸರ್ಕಾರಗಳು ಮತ್ತು ದೊಡ್ಡ ಸಂಸ್ಥೆಗಳಿಗೆ ಗವರ್ನೆನ್ಸ್, ಕ್ಲೌಡ್ ಕಂಪ್ಯೂಟಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡಿಜಿಟಲ್ ಸೊಲ್ಯೂಷನ್ ಸೇವೆಗಳನ್ನು ಒದಗಿಸುತ್ತದೆ. ಈ IPO ಓಪನ್ ಆಗಿದ್ದು 24 ಜೂನಿಂದ 29 ಜೂನ್ವರೆಗೆ ಕ್ಲೋಸ್ ಆಗುತ್ತದೆ. ಇದರ ಪ್ರೈಸ್ ಬ್ಯಾಂಡು ₹107 ಇಂದ ₹113. ಲಾಟ್ ಸೈಜ್ ಬಂದ್ಬಿಟ್ಟು ಒಂದು ಲಾಟಲ್ಲಿ 132 ಶೇರುಗಳು. ಇಶ್ಯೂ ಸೈಜ್ ಬಂದ್ಬಿಟ್ಟು ₹145.78 ಕೋಟಿ. ಈ ಒಂದು IPOದ ನಿನ್ನೆಯ ದಿನ ಸಬ್ಸ್ಕ್ರಿಪ್ಷನ್ ಡಾಟಾ ಅಪ್ಡೇಟ್ ಎಷ್ಟಾಗಿದೆ ಎಂಬುದು ತಿಳಿದುಕೊಳ್ಳೋಣ. ರಿಟೇಲರ್ಸ್ 0.43 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ. HNI 0.53 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ. QIB ಇನ್ನೂ ಅಪ್ಡೇಟ್ ಆಗಿರುವುದಿಲ್ಲ. ಟೋಟಲ್ ಸಬ್ಸ್ಕ್ರಿಪ್ಷನ್ನು 0.27 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿರುತ್ತದೆ. ಈ IPOಗೆ ಇನ್ನೂ ನಿಧಾನ ಪ್ರತಿಕ್ರಿಯೆ ಕಂಡು ಬರುತ್ತಿದೆ. ಪ್ರಸ್ತುತ ಈ GMP IPOಗೆ ₹4 ಇದೆ. ಅಂದರೆ ಒಂದು ಶೇರ್ ಮೇಲೆ ಸುಮಾರು 4% ಪ್ರೀಮಿಯಂ ತೋರಿಸ್ತಾ ಇದೆ. ಎಕ್ಸ್ಪೆಕ್ಟೆಡ್ ಲಿಸ್ಟಿಂಗ್ ಪ್ರೈಸು ಸುಮಾರು ₹117 ಇರಬಹುದು. ಇದು ಒಂದು ಟೆಕ್ನಾಲಜಿ ಸೆಕ್ಟರ್ ಕಂಪನಿಯಾಗಿದೆ. ಸಬ್ಸ್ಕ್ರಿಪ್ಷನ್ ಇನ್ನೂ ಕಡಿಮೆ ಆಗಿದೆ. GMP ಕೂಡ ಸೀಮಿತ ಮಟ್ಟದಲ್ಲಿದೆ. ಈಗ ವಾಟರ್ವೇಸ್ ಲೂಸಿಯರ್ ಟೂರಿಸಂ ಬಗ್ಗೆ ನೋಡೋಣ. ಈ ಕಂಪನಿ ಭಾರತದ ಪ್ರಸಿದ್ಧ ಕೋಡುಲಿಯಾ ಕ್ರೂಸಸ್ ಬ್ರ್ಯಾಂಡನ್ನು ನಡೆಸುತ್ತಿದೆ. ಕ್ರೂಸ್ ಟೂರಿಸಂ, ಲಕ್ಸುರಿ ಸೀ ಟ್ರಾವೆಲ್ಸ್, ಎಂಟರ್ಟೈನ್ಮೆಂಟ್ ಮತ್ತು ಹಾಸ್ಪಿಟಾಲಿಟಿ ಸರ್ವಿಸಸ್ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಭಾರತದಲ್ಲಿ ಕ್ರೂಸ್ ಟೂರಿಸಂ ಬೆಳೆಯುತ್ತಿರುವ ಕ್ಷೇತ್ರವಾಗಿರುವುದರಿಂದ ಈ IPO ಮೇಲೆ ಹೂಡಿಕೆದಾರರ ಗಮನವಿದೆ. ಈ ಒಂದು IPO ಜೂನ್ 23 ಓಪನ್ ಆಗಿರುತ್ತದೆ. ಇದು ಕೊನೆಯ ದಿನ ಸಬ್ಸ್ಕ್ರಿಪ್ಷನ್ ದಿನ ಜೂನ್ 25 ಆಗಿರುತ್ತದೆ. ಈ ಒಂದು IPO ಪ್ರೈಸ್ ಬ್ಯಾಂಡ್ ಬಂದ್ಬಿಟ್ಟು ₹769 ಇಂದ ₹808ವರೆಗೂ ಇದರ ಪ್ರೈಸ್ ಬ್ಯಾಂಡ್ ಇರುತ್ತದೆ. ಒಂದು ಲಾಟ್ ಸೈಜು ಒಂದು ಲಾಟಲ್ಲಿ 17 ಶೇರುಗಳು ಇರುತ್ತವೆ. ಇಶ್ಯೂ ಸೈಜು ₹585 ಕೋಟಿ ಇಶ್ಯೂ ಸೈಜ್ ಇರುತ್ತದೆ. ನಿನ್ನೆಯ ಈ IPO ಸಬ್ಸ್ಕ್ರಿಪ್ಷನ್ ಸ್ಟಾರ್ಟ್ ಆಗಿ 2 ದಿನ ಆಗಿದ್ದು, 2ನೇ ದಿನಕ್ಕೆ ಇದರ ಸಬ್ಸ್ಕ್ರಿಪ್ಷನ್ ಡಾಟಾ ಎಷ್ಟಿದೆ ಎಂಬುದನ್ನು ನೋಡೋಣ. ರಿಟೇಲರ್ಸ್ 2.51 ಪಟ್ಟು ರಿಟೇಲರ್ ಸಬ್ಸ್ಕ್ರಿಪ್ಷನ್ ಆಗಿದೆ. HNI 0.34 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿರುತ್ತದೆ. QIB ಇನ್ನೂ ಅಪ್ಡೇಟ್ ಆಗಿರುವುದಿಲ್ಲ, ಇನ್ನೂ 0 ಇದೆ. ಟೋಟಲ್ ಸಬ್ಸ್ಕ್ರಿಪ್ಷನ್ 0.55 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ. ಈ ರಿಟೇಲ್ ವಿಭಾಗದಿಂದ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ಇದರ ಒಂದು GMP ಪ್ರಸ್ತುತ ₹5 ಕಾಣುತ್ತಿದೆ. ರಿಟೇಲ್ ಲಾಟ್ GMP ವ್ಯಾಲ್ಯೂ ಒಟ್ಟು ₹90 ಪ್ರಾಫಿಟ್ ಆಗುವ ಸಾಧ್ಯತೆ ಇದೆ. ಒಂದು ಲಾಟ್ ಮೇಲೆ ₹90 ಪ್ರಾಫಿಟ್ ಆಗುವ ಸಾಧ್ಯತೆ ಇದೆ. ಲಿಸ್ಟಿಂಗ್ ಪ್ರೀಮಿಯಂ ಸದ್ಯಕ್ಕೆ ಹೆಚ್ಚು ಕಾಣಿಸುತ್ತಿಲ್ಲ. ಈ ಒಂದು IPO ಬಗ್ಗೆ ಹೇಳುವುದಾದರೆ ಇದು ಒಂದು ಕ್ರೂಸ್ ಟೂರಿಸಂ ಸೆಕ್ಟರ್ ಆಗಿರುತ್ತದೆ. ಆಮ್ಯಾಗ ಇದಕ್ಕೆ ಒಳ್ಳೆ ರಿಟೇಲರ್ಸ್ ರೆಸ್ಪಾನ್ಸ್ ಉತ್ತಮವಾಗಿದೆ. HNI ರೆಸ್ಪಾನ್ಸ್ ಇನ್ನೂ ಕಡಿಮೆ ಇದೆ. GMP ಸ್ವಲ್ಪ ದುರ್ಬಲವಾಗಿದೆ. ಈಗ ಇಂದಿನ ಅತ್ಯಂತ ಚರ್ಚೆಯ IPO ಆದ ಅದ್ವೈತ ಜ್ಯುವೆಲ್ಸ್ ಬಗ್ಗೆ ಮಾತಾಡೋಣ. ಈ ಕಂಪನಿ ಗೋಲ್ಡ್ ಜ್ಯುವೆಲ್ಲರಿ, ಡೈಮಂಡ್ ಜ್ಯುವೆಲ್ಲರಿ ಹಾಗೂ ಇತರೆ ಅಮೂಲ್ಯ ಆಭರಣಗಳ ತಯಾರಿಕೆ ಮತ್ತು ಮಾರಾಟದಲ್ಲಿ ತೊಡಗಿದೆ. ದೇಶೀಯ ಮಾರುಕಟ್ಟೆ ಜೊತೆಗೆ ಎಕ್ಸ್ಪೋರ್ಟ್ ಬಿಸ್ನೆಸ್ ಕೂಡ ಹೊಂದಿದೆ. ಈ ಒಂದು IPO ಓಪನ್ ಆಗಿದ್ದು 23 ಜೂನು. ಈಗಾಗಲೇ 2 ದಿನ ಸಬ್ಸ್ಕ್ರಿಪ್ಷನ್ ಮುಗಿದಿದೆ ಹಾಗೂ 25 ಜೂನ್ ಇದರ ಸಬ್ಸ್ಕ್ರಿಪ್ಷನ್ ಡೇಟ್ ಕೊನೆಯದಾಗಿರುತ್ತದೆ. ಇನ್ನೂ 1 ದಿನ ಬಾಕಿ ಇರುತ್ತದೆ. ಇದರ ಪ್ರೈಸ್ ಬ್ಯಾಂಡ್ ಬಂದ್ಬಿಟ್ಟು ₹130 ಇಂದ ₹138 ಇರುತ್ತದೆ. ಈ ಒಂದು IPOದ ಲಾಟ್ ಸೈಜಲ್ಲಿ 100 ಶೇರುಗಳಿದ್ದಾವೆ. ಇಶ್ಯೂ ಸೈಜ್ ಬಂದ್ಬಿಟ್ಟು ₹165.16 ಕೋಟಿ ಇಶ್ಯೂ ಸೈಜ್ ಇದೆ. ಈ ಒಂದು ಸಬ್ಸ್ಕ್ರಿಪ್ಷನ್ ಅಪ್ಡೇಟ್ 2ನೇ ದಿನಕ್ಕೆ QIB 1.56 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ. HNI 122.04 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ. ರಿಟೇಲರ್ಸ್ 36.15 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ. ಇದರ ಟೋಟಲ್ ಸಬ್ಸ್ಕ್ರಿಪ್ಷನ್ನು 2ನೇ ದಿನಕ್ಕೆ 44.69 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ. ಇದು ಇಂದಿನ ಸಬ್ಸ್ಕ್ರಿಪ್ಷನ್ನಲ್ಲಿ ಸ್ಪಷ್ಟ ವಿಜೇತ IPO ಅಂತ ಕಾಣಿಸುತ್ತಿದೆ. ಈ ಒಂದು IPOದಲ್ಲಿ ಇದರ GMP ಎಷ್ಟಿದೆ ಎಂಬುದನ್ನು ನೋಡೋಣ. GMP ಪ್ರಸ್ತುತ ಒಂದು ಶೇರಿನ ಮೇಲೆ ₹52
ಪ್ರೀಮಿಯಂ ತೋರಿಸ್ತಾ ಇದೆ. ಇದರ ಸುಮಾರು 38% ಪ್ರೀಮಿಯಂ ಇರುತ್ತದೆ. ಎಕ್ಸ್ಪೆಕ್ಟೆಡ್ ಲಿಸ್ಟಿಂಗ್ ಪ್ರೈಸ್ ₹138 ಒಂದು ಶೇರ್ ಆಗಿರೋದ್ರಿಂದ ಪ್ಲಸ್ ₹52 ಸೇರಿ ₹190 ಅಂದಾಜು ಲಿಸ್ಟಿಂಗ್ ಪ್ರೀಮಿಯಂ ಸಿಗಬಹುದು. ಇದು ಒಂದು ಭಾರಿ ಸಬ್ಸ್ಕ್ರಿಪ್ಷನ್ ಕಂಡಿರುವ ಒಂದು IPO ಆಗಿರುತ್ತದೆ. ಅದ್ವೈತ ಜ್ಯುವೆಲ್ ರಿಟೇಲ್ ಹಾಗೂ HNI ವಿಭಾಗದಿಂದ ದೊಡ್ಡ ಬೇಡಿಕೆ ಕಂಡು ಬಂದಿದೆ. GMP ಸಹ ಬಲವಾಗಿದೆ. ಲಿಸ್ಟಿಂಗ್ ಗೇನ್ ನಿರೀಕ್ಷೆ ಹೆಚ್ಚಾಗಿದೆ. ಕೊನೆಯದಾಗಿ ಈ 3 IPOಗಳ ಹೋಲಿಕೆ CSM ಟೆಕ್ನಾಲಜಿ ಸಬ್ಸ್ಕ್ರಿಪ್ಷನ್ 0.27 ಪಟ್ಟು, GMP 4%. ಇದರ ಸ್ಥಿತಿ ಪ್ರಸ್ತುತ ನಿಧಾನ ಪ್ರತಿಕ್ರಿಯೆ ತೋರಿಸ್ತಾ ಇದೆ. ನೆಕ್ಸ್ಟ್ ಎರಡನೇದು ಯಾವುದಪ್ಪ ಅಂದರೆ ವಾಟರ್ವೇಸ್ ಲೂಸಿಯರ್ ಟೂರಿಸಮ್ ಸಬ್ಸ್ಕ್ರಿಪ್ಷನ್ ಬಂದ್ಬಿಟ್ಟು 0.55 ಟೋಟಲ್ ಸಬ್ಸ್ಕ್ರಿಪ್ಷನ್ ಆಗಿರುತ್ತದೆ. ಇದರ GMP ಸುಮಾರು ₹5 ಇರುತ್ತದೆ. ಇದರ ಸ್ಥಿತಿ ಹೇಗಿದೆ ಅಂದರೆ ರಿಟೇಲ್ ಆಸಕ್ತಿ ಮಾತ್ರ ಉತ್ತಮವಾಗಿದೆ. ಅದ್ವೈತ ಜ್ಯುವೆಲ್ಸ್ ಒಟ್ಟು ಸಬ್ಸ್ಕ್ರಿಪ್ಷನ್ ಬಂದ್ಬಿಟ್ಟು 44.69 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ. GMP ₹52 ಆಗಿದ್ದು ಇದರ ಸ್ಥಿತಿ ಹೇಗಿದೆ ಅಂದರೆ ಈ ಒಂದು IPOಗೆ ಭಾರಿ ಬೇಡಿಕೆ ಮತ್ತು ಬಲವಾದ GMP ಇರುತ್ತದೆ. ಸ್ನೇಹಿತರೆ, ಇಂದಿನ ಸಬ್ಸ್ಕ್ರಿಪ್ಷನ್ ಹಾಗೂ GMP ಅಂಕಿ ಅಂಶಗಳ ಪ್ರಕಾರ ಅದ್ವೈತ ಜ್ಯುವೆಲ್ಸ್ IPO ಅತ್ಯಂತ ಬಲವಾಗಿ ಕಾಣುತ್ತಿದೆ. ವಾಟರ್ವೇಸ್ ಲೂಸಿಯರ್ ಟೂರಿಸಂ IPO ರಿಟೇಲ್ ವಿಭಾಗದಿಂದ ಉತ್ತಮ ಪ್ರತಿಕ್ರಿಯೆ ಪಡೆದಿದೆ. CSM ಟೆಕ್ನಾಲಜೀಸ್ IPO ಇನ್ನೂ ಹೂಡಿಕೆದಾರರಿಂದ ಹೆಚ್ಚಿನ ಪ್ರತಿಕ್ರಿಯೆ ನಿರೀಕ್ಷಿಸಲಾಗುತ್ತಿದೆ. ಯಾವುದೇ IPOಗೆ ಅರ್ಜಿ ಹಾಕುವ ಮುನ್ನ GMP ಹಾಗೂ ಸಬ್ಸ್ಕ್ರಿಪ್ಷನ್ ಮಾತ್ರವಲ್ಲದೆ ಕಂಪನಿಯ ಬಿಸ್ನೆಸ್, ಫೈನಾನ್ಷಿಯಲ್ ವ್ಯಾಲ್ಯೂಷನ್ ಮತ್ತು ರಿಸ್ಕ್ ಫ್ಯಾಕ್ಟರ್ಗಳನ್ನು ಪರಿಶೀಲಿಸಿ. ಈ 3 IPOಗಳು ಮಾಹಿತಿಗೋಸ್ಕರ ನೀಡಲಾಗಿದ್ದು ಇದು ಎಜುಕೇಷನ್ ಪರ್ಪಸ್ಗಾಗಿರುತ್ತದೆ. ಈ ಒಂದು IPO ಸೆಲ್ಲಿಂಗ್ ಮತ್ತು ಬೈಯಿಂಗ್ ರೆಕಮೆಂಡೇಶನ್ ಅಲ್ಲ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ IPO ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.